ಧುರಂಧರ್ ಈ ಮೂವಿ ಕೇವಲ ಒಂದು ಫೇಕ್ ಪ್ರೊಪಗೆಂಡಾ ಮತ್ತು ಇದರಲ್ಲಿ ರಿಯಾಲಿಟಿ ಅನ್ನೋದೇ ಇಲ್ಲ ಅನ್ನೋದು ಹಲವರ ವಾದ. ಇನ್ನು ಕ್ರಿಟಿಕ್ಸ್ ಅಂತೂ ಇದರಲ್ಲಿ ಹೈಪರ್ ನ್ಯಾಷನಲಿಸಂ ಮತ್ತು ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ತುಂಬಿ ತುಳುಕ್ತಿದೆ ಅಂತ ಟೀಕೆ ಮಾಡ್ತಿದ್ದಾರೆ. ಇದರ ಪರಿಣಾಮವಾಗಿ ಪಾಕಿಸ್ತಾನ ಈ ಸಿನಿಮಾವನ್ನು ಬ್ಯಾನ್ ಮಾಡಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಮೊದಲ ಭಾಗ ಬಿಡುಗಡೆಯೇ ಆಗಿರಲಿಲ್ಲ, ಈಗ ಎರಡನೇ ಭಾಗ ಆದ್ರೂ ನೋಡ್ಕೊಳ್ಳಿ ಅವರು ಅಂದ್ರೆ ಮೊದಲೇ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇಷ್ಟೆಲ್ಲ ಬ್ಯಾನ್ ಮತ್ತು ಟೀಕೆಗಳ ನಡುವೆಯೂ ಧುರಂಧರ್ ಮೊದಲನೇ ಭಾಗ 1000 ಕೋಟಿ ದಾಟಿದೆ. ಎರಡನೇ ಭಾಗ ಕೇವಲ 3 ದಿನಗಳಲ್ಲಿ 300 ಕೋಟಿ ಬಾಚಿಕೊಂಡಿದೆ. ಪಾಕಿಸ್ತಾನದಲ್ಲಿ ಅಧಿಕೃತವಾಗಿ ಬ್ಯಾನ್ ಆಗಿದ್ದರೂ ಅಲ್ಲಿ ಸುಮಾರು 20 ಲಕ್ಷ ಸಲ ಸಿನಿಮಾ ಡೌನ್ಲೋಡ್ ಆಗಿದೆ. ಅಸಲಿಗೆ ಪ್ರಶ್ನೆ ಏನ್ ಗೊತ್ತಾ, ಒಂದು ವೇಳೆ ಇದೆಲ್ಲವೂ ಸುಳ್ಳಾಗಿದ್ದರೆ ಜನ ಯಾಕೆ ಹಿಂಗೆ ಮುಗಿಬಿದ್ದು ಮೂವಿ ನೋಡ್ತಿದ್ದಾರೆ? ಇದರಲ್ಲಿ ತೋರಿಸುವುದೆಲ್ಲವೂ ಫೇಕ್ ಎನ್ನುವವರು ಒಂದೆಡೆ, ಆದರೆ ಅಸಲಿ ಸತ್ಯವೇ ಬೇರೆ ಎನ್ನುವವರು ಇನ್ನೊಂದೆಡೆ. ಹಾಗಾದರೆ ಈ ಚಿತ್ರದ ಕಥೆ ನಿಜಕ್ಕೂ ನಡೆದದ್ದೇ? ಅಂದಿನ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ಗಳಿಗೂ ಮತ್ತು ಈ ಸಿನಿಮಾಗೂ ಇರುವ ಸಂಬಂಧ ಏನು ಅನ್ನೋದನ್ನ ವಿತ್ ಪ್ರೂಫ್ ಅಂಡ್ ಸೋರ್ಸಸ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾದಲ್ಲಿ ಆದಿತ್ಯಧರ್ ಅವರ ಪೀಕ್ ಡೀಟೈಲಿಂಗ್ ಬಗ್ಗೆ ಹರಿದಾಡ್ತಿರೋ ಮೀಮ್ಗಳು ಬರೀ ತಮಾಷೆಯೋ ಅಥವಾ ಅದರಲ್ಲಿ ಏನಾದರೂ ನೈಜತೆ ಇದೆಯೋ ಎಂದು ತಿಳ್ಕೊಳ್ಳೋಣ. ಯಾಕೆಂದ್ರೆ ಆದಿತ್ಯಧರ್ ಮಾಡಿರೋ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರವೂ ಒಬ್ಬೊಬ್ಬ ರಿಯಲ್ ವ್ಯಕ್ತಿಯನ್ನು ಆಧರಿಸಿದೆ. ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ತೋರಿಸುವ ಪ್ರತಿ ಸಾವು ಕೂಡ ನೈಜ ಘಟನೆಗಳನ್ನೇ ಆಧರಿಸಿದೆ. ಇದರ ಕಾಸ್ಟಿಂಗ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ರೆ ಸಿನಿಮಾದ ಪಾತ್ರಗಳು ಮತ್ತು ನೈಜ ವ್ಯಕ್ತಿಗಳ ಫೋಟೋಗಳು ಅಕ್ಷರಶಃ ಒಂದಕ್ಕೊಂದು ಮ್ಯಾಚ್ ಆಗುತ್ತವೆ. ಹಾಗಾದ್ರೆ ಬನ್ನಿ, ಇವತ್ತು ಪ್ರತಿಯೊಂದು ಪಾತ್ರವನ್ನು ತೆಗೆದುಕೊಂಡು ಸರಿಯಾದ ಆಧಾರಗಳ ಸಮೇತ ರೀಲ್ ವರ್ಸಸ್ ರಿಯಲ್ ನಡುವೆ ಎಷ್ಟರ ಮಟ್ಟಿಗೆ ಸಾಮ್ಯತೆ ಇದೆ ಎಂದು ನೋಡೋಣ. ಅದಕ್ಕೂ ಮುಂಚೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. ಫಿಲ್ಮ್ ನಲ್ಲಿ ಒಂದು ಸೀನ್ ಇದೆ. ಅಲ್ಲಿ ಅರ್ಷದ್ ಪಪ್ಪುವಿನ ಕತ್ತರಿಸಿದ ತಲೆಯಿಂದ ಫುಟ್ಬಾಲ್ ಆಡಲಾಗುತ್ತದೆ. ಈ ಸೀನ್ ನೋಡಿದ ಜನ ಇದು ಓವರ್ ದಿ ಟಾಪ್ ವೈಲೆನ್ಸ್ ಎಂದು ಟೀಕಿಸುತ್ತಿದ್ದಾರೆ. ಆದರೆ ವಾಸ್ತವವೇ ಬೇರೆ. ಈ ಭಯಾನಕ ಸನ್ನಿವೇಶ ನೈಜ ಜೀವನದಲ್ಲಿ ಅಕ್ಷರಶಃ ಹೀಗೆಯೇ ನಡೆದಿತ್ತು. ಕುಖ್ಯಾತ ಗ್ಯಾಂಗ್ಸ್ಟರ್ ಉಜೈರ್ ಬಲೂಚ್ ಅರ್ಷದ್ ಪಪ್ಪುವಿನ ತಲೆ ಕತ್ತರಿಸಿ ಅದರಿಂದ ಫುಟ್ಬಾಲ್ ಆಡಿದ ಅನ್ನೋದು ಕ್ರೂರ ಸತ್ಯ. ಇದು ಕೇವಲ ಸಿನಿಮಾದ ಕಲ್ಪನೆಯಲ್ಲ, ರಕ್ತಸಿಕ್ತ ಇತಿಹಾಸದ ಒಂದು ಕರಾಳ ಪುಟ. लोगों के गले के पीपल्स कमेटी के लोगों ने उससे फुटबॉल खेला था। फैसल साहब मैं भी दिखा सकता हूं, लेकिन वो फुटेज ऐसी है जो टीवी पे दिखाई नहीं जाती. ಈ ಘಟನೆಯು ಆ ಸಮಯದಲ್ಲಿ ಪಾಕಿಸ್ತಾನದ ಪ್ರಮುಖ ದಿನಪತ್ರಿಕೆಗಳಲ್ಲೂ ವರದಿಯಾಗಿತ್ತು. ಉಜೈರ್ ಬಲೂಚ್ ಕರಾಚಿಯ ಅತ್ಯಂತ ಅಪಾಯಕಾರಿ ಪ್ರದೇಶವಾದ ಲಿಯಾರಿ ಭಾಗದ ಡಾನ್ ಆಗಿದ್ದ. ಈ ಲಿಯಾರಿಯಲ್ಲಿ ಗ್ಯಾಂಗ್ಗಳು ಡ್ರಗ್ಸ್ ಮತ್ತು ಇಲ್ಲಿಗಲ್ ವೆಪನ್ಸ್ ಬಿಸ್ನೆಸ್ ನ ಎಗ್ಗಿಲ್ಲದೆ ಮಾಡ್ತಿದ್ರು. ಉಜೈರ್ ಬಲೂಚ್ ಈ ಇಡೀ ಭೂಗತ ಲೋಕದ ಅಧಿಪತಿಯಾಗಿದ್ದ. ಆದರೆ ಅಂತಿಮವಾಗಿ ಉಜೈರ್ ಬಲೂಚ್ ನನ್ನು ರಿಯಲ್ ಲೈಫ್ ನಲ್ಲಿ ಇಂಟರ್ಪೋಲ್ ಬಂಧಿಸಿತ್ತು. ಅದಕ್ಕೆ ಕಾರಣವೇನು ಗೊತ್ತಾ? ಅವನು ಭಾರತೀಯ ಮತ್ತು ಇರಾನಿ ಗುಪ್ತಚರ ಸಂಸ್ಥೆಗಳಿಗಾಗಿ ಸ್ಪೈಯಿಂಗ್ ಮಾಡುತ್ತಿದ್ದ ಎಂಬ ಆರೋಪ ಅವನ ಮೇಲಿತ್ತು. ಸದ್ಯಕ್ಕೆ ಅವನು ಪಾಕಿಸ್ತಾನದ ಜೈಲಿನಲ್ಲಿದ್ದಾನೆ. ಕೇವಲ ಉಜೈರ್ ಬಲೂಚ್ ಒಬ್ಬನೇ ಅಲ್ಲ, ಬದಲಾಗಿ ಸ್ವತಃ ಪಾಕಿಸ್ತಾನಿಗಳೇ ಒಂದು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಅದೇನೆಂದರೆ ಭಾರತದ ಗುಪ್ತಚರ ಸಂಸ್ಥೆ ರಾ ಲಿಯಾರಿಯ ಈ ಗ್ಯಾಂಗ್ಸ್ಟರ್ಗಳನ್ನು ತನ್ನ ಗೂಢಾಚಾರಿಗಳಿಗಾಗಿ ಬಳಸಿಕೊಳ್ಳಲು ಶುರು ಮಾಡಿತ್ತು ಎಂಬುದು. ಅಂದರೆ ಅಲ್ಲಿನ ಭೂಗತ ಜಗತ್ತಿನವರನ್ನೇ ಪಾಕಿಸ್ತಾನದ ವಿರುದ್ಧ ಗುಪ್ತಚರ ಮಾಹಿತಿ ಪಡೆಯಲು ದಾಳವಾಗಿ ಬಳಸಲಾಗಿತ್ತು. ಸಿನಿಮಾದಲ್ಲಿ ಮೇಜರ್ ಇಕ್ಬಾಲ್ ಎಂಬ ಪಾತ್ರವನ್ನು ತೋರಿಸಲಾಗಿದೆ. ಈತ 26/11 ಮುಂಬೈ ದಾಳಿಯ ಪ್ರಮುಖ ಹ್ಯಾಂಡ್ಲರ್ ಆಗಿದ್ದವನು. ನಟ ಅರ್ಜುನ್ ರಾಮ್ಪಾಲ್ ಈ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಆದರೆ ಈ ಪಾತ್ರದ ಹಿಂದಿರುವ ನಿಜವಾದ ವ್ಯಕ್ತಿ ಬೇರೆ ಯಾರು ಅಲ್ಲ, ಆತನೇ ಇಲಿಯಾಸ್ ಕಾಶ್ಮೀರಿ. ಈತ ಮೊದಲು ಪಾಕಿಸ್ತಾನಿ ಸ್ಪೆಷಲ್ ಫೋರ್ಸ್ ಆಪರೇಟರ್ ಆಗಿದ್ದವನು. ನಂತರ ಉಗ್ರಗಾಮಿ ಸಂಘಟನೆಯ ನಾಯಕನಾಗಿ ಬದಲಾದ. 26/11 ದಾಳಿಯಲ್ಲಿ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡಿದ್ದ ಈತನ ಕರಾಳ ಇತಿಹಾಸ ಇಲ್ಲಿಗೆ ಮುಗಿಯುವುದಿಲ್ಲ. 2010ರ ಪುಣೆ ಜರ್ಮನ್ ಬೇಕರಿ ಬಾಂಬ್ ಸ್ಫೋಟದ ಹಿಂದೆಯೂ ಈತನ ಕೈವಾಡವಿತ್ತು ಎಂಬುದು ಸಾಬೀತಾಗಿದೆ. ಇದೇ ಇಲಿಯಾಸ್ ಕಾಶ್ಮೀರಿ 24 ವರ್ಷದ ಭಾರತೀಯ ಸೇನೆಯ ಬಾವು ಸಾಹೇಬ್ ಮಾರುತಿ ತಾಲೇಕರ್ ಅವರ ಹತ್ಯೆ ಮಾಡಿದ್ದ. ಅಮಾನವೀಯ ಎನಿಸುವ ಈ ಕೃತ್ಯವನ್ನು ಆ ಸಮಯದಲ್ಲಿ ಪಾಕಿಸ್ತಾನದ ದಿನಪತ್ರಿಕೆಗಳಲ್ಲಿ ಸಂಭ್ರಮಿಸಲಾಗಿತ್ತು. ಅಷ್ಟೇ ಅಲ್ಲ, ಅಂದಿನ ಪಾಕಿಸ್ತಾನಿ ಅಧ್ಯಕ್ಷ
ಪರ್ವೇಜ್ ಮುಷರಫ್ ಈ ಕ್ರೂರ ಕೃತ್ಯಕ್ಕಾಗಿ ಇವನಿಗೆ ಬಹುಮಾನವನ್ನು ನೀಡಿದ್ದರು. ಆದರೆ ಪಾಪದ ಕೊಡ ತುಂಬಿದಾಗ ನ್ಯಾಯ ಸಿಗಲೇಬೇಕು ಅಲ್ವಾ? ಅಂತಿಮವಾಗಿ 2011ರಲ್ಲಿ ನಡೆದ US ಏರ್ ಸ್ಟ್ರೈಕ್ ನಲ್ಲಿ ಈತ ಹತನಾದ. ಈ ಸಂಪೂರ್ಣ ಇತಿಹಾಸವು ದಾಖಲೆಗಳ ಸಮೇತ ಲಭ್ಯವಿದ್ದು ಅಮೆರಿಕದ ಪೆಂಟಗನ್ ವರದಿಗಳಲ್ಲೂ ಇದನ್ನು ಸ್ಪಷ್ಟವಾಗಿ ದಾಖಲಿಸಲಾಗಿದೆ. ನಟ ಅರ್ಜುನ್ ರಾಮ್ಪಾಲ್ ಈ ಪಾತ್ರವನ್ನು ಎಷ್ಟು ಆಕ್ಯುರೇಟ್ ಆಗಿ ನಿರ್ವಹಿಸಿದ್ದಾರೆ ಎಂದರೆ, ಇಲಿಯಾಸ್ ಕಾಶ್ಮೀರಿ ಮತ್ತು ಅರ್ಜುನ್ ರಾಮ್ಪಾಲ್ ಅವರ ಫೋಟೋಗಳನ್ನು ಪಕ್ಕದಲ್ಲಿಟ್ಟು ನೋಡಿದರೆ ಇಬ್ಬರು ಅಕ್ಷರಶಃ ಒಬ್ಬರೇ ಎನ್ನುವಂತೆ ಕಾಣಿಸುತ್ತಾರೆ. ನಟ ಸಂಜಯ್ ದತ್ ಈ ಸಿನಿಮಾದಲ್ಲಿ SP ಚೌಧರಿ ಅಸ್ಲಂ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇವರು ಕರಾಚಿಯಲ್ಲಿದ್ದ ಒಬ್ಬ ದಕ್ಷ ಮತ್ತು ಪ್ರಭಾವಿ ಪೊಲೀಸ್ ಅಧಿಕಾರಿಯಾಗಿದ್ದರು. ಇವರ ನೇತೃತ್ವದಲ್ಲೇ ಕುಖ್ಯಾತ ಆಪರೇಷನ್ ಲಿಯಾರಿ ನಡೆದಿದ್ದು. ಇದು ಲಿಯಾರಿ ಗ್ಯಾಂಗ್ಗಳ ವಿರುದ್ಧದ ಒಂದು ಬೃಹತ್ ಮಟ್ಟದ ದೊಡ್ಡ ಕಾರ್ಯಾಚರಣೆಯಾಗಿತ್ತು. ರಿಯಲ್ ಲೈಫ್ ನಲ್ಲಿ ಚೌಧರಿ ಅಸ್ಲಂ ಅವರ ಕೆಲವು ನ್ಯೂಸ್ ಫುಟೇಜ್ಗಳು ಇಂದಿಗೂ ಲಭ್ಯವಿದೆ. ನೀವು ಆ ವಿಡಿಯೋಗಳನ್ನು ಗಮನಿಸಿದರೆ ಸಿನಿಮಾದಲ್ಲಿ ಪ್ರತಿಯೊಂದು ದೃಶ್ಯವನ್ನು ಎಷ್ಟು ನಿಖರವಾಗಿ ಮತ್ತು ಅಕ್ಷರಶಃ ಇದ್ದಕ್ಕಿದ್ದಂತೆ ಚಿತ್ರಿಸಲಾಗಿದೆ ಎಂಬುದು ಅರಿವಾಗುತ್ತದೆ. ಸಿನಿಮಾದಲ್ಲಿ ಚೌಧರಿ ಅಸ್ಲಂ ಅವರ ಮಾತುಗಳು ಮತ್ತು ಅವರ ಕಾರ್ಯನಿರ್ವಹಿಸುವ ಶೈಲಿ ಎಷ್ಟರ ಮಟ್ಟಿಗೆ ಮ್ಯಾಚ್ ಆಗುತ್ತವೆ ಎಂದರೆ, ನಾವು ಪರದೆಯ ಮೇಲೆ ನೋಡುವುದು ಸಂಜಯ್ ದತ್ ಅವರನ್ನಲ್ಲ, ಬದಲಾಗಿ ಅಸಲಿ ಚೌಧರಿ ಅಸ್ಲಂ ಅವರನ್ನೇ ಎಂದು ಅನಿಸುತ್ತದೆ. शेर के मुंह में हाथ दिया है. ये आपको इंशाल्लाह 24 घंटे के अंदर इनकी मैं नस्लों को खत्म कर दूंगा. मैं कभी न घबराने वाला न डरने वाला, मैं इनकी नस्लें भी याद रखे. ಇಲ್ಲಿ ಒಂದು ಸ್ವಾರಸ್ಯಕರ ಸಂಗತಿ ಇದೆ ನೋಡಿ. ನೈಜ ಜೀವನದಲ್ಲಿ SP ಚೌಧರಿ ಅಸ್ಲಂ ಅವರು ಸಂಜಯ್ ದತ್ ಅವರ ಸಿನಿಮೀಯ ಶೈಲಿಯಿಂದ ಸ್ಫೂರ್ತಿ ಪಡೆದಿದ್ದರು. ಆದರೆ ಇಂದು ಅದೇ ಸಂಜಯ್ ದತ್ ಅವರು ತೆರೆಯ ಮೇಲೆ ಚೌಧರಿ ಅಸ್ಲಂ ಅವರ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಕಾಕತಾಳೀಯ ಇನ್ನೊಂದಿರಲಾರದು. ದುರಂತವೆಂದರೆ ಇಂತಹ ಧೈರ್ಯಶಾಲಿ ಅಧಿಕಾರಿಯನ್ನು ರಿಯಲ್ ಲೈಫ್ ನಲ್ಲಿ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ TTP ಸಂಘಟನೆ ಹತ್ಯೆ ಮಾಡಿತು. ಜನವರಿ 2014ರಲ್ಲಿ ಕರಾಚಿಯಲ್ಲೇ ನಡೆದ ಭೀಕರ ಆತ್ಮಹತ್ಯಾ ಬಾಂಬ್ ದಾಳಿಯಲ್ಲಿ, ಅಂದರೆ ಕಾರ್ ಬಾಂಬ್ ಸ್ಫೋಟದ ಮೂಲಕ ಇವರನ್ನು ಕೊಲ್ಲಲಾಗಿತ್ತು. ಈ ಘಟನೆಯ ನ್ಯೂಸ್ ಫುಟೇಜ್ಗಳು ಇಂದಿಗೂ ಇಂಟರ್ನೆಟ್ ಅಲ್ಲಿ ವ್ಯಾಪಕವಾಗಿ ಲಭ್ಯವಿದೆ. ನೀವು ಯೂಟ್ಯೂಬ್ ನಲ್ಲಿ ಒಂದು ಸಣ್ಣ ಸರ್ಚ್ ಮಾಡಿದರೂ ಸಾಕು, ಅಂದು ನಡೆದ ಆ ಕರಾಳ ಘಟನೆಯ ದೃಶ್ಯಗಳು ನಿಮ್ಮ ಕಣ್ಣ ಮುಂದೆಯೇ ಬರುತ್ತವೆ. ಸಿನಿಮಾದಲ್ಲಿ ಖನಾನಿ ಬ್ರದರ್ಸ್ ಪಾತ್ರಗಳನ್ನು ತೋರಿಸಲಾಗಿದೆ. ಅವರು ಫೇಕ್ ಕರೆನ್ಸಿಗಳ ದೊಡ್ಡ ಜಾಲವನ್ನೇ ನಡೆಸುತ್ತಾ ಕೋಟ್ಯಂತರ ರೂಪಾಯಿ ಮೌಲ್ಯದ ಕೌಂಟರ್ ಫಿಟ್ ಕರೆನ್ಸಿಗಳನ್ನು ಭಾರತಕ್ಕೆ ಸಪ್ಲೈ ಮಾಡುತ್ತಿರುತ್ತಾರೆ. ಇದು ಕೂಡ ಕೇವಲ ಸಿನಿಮೀಯ ಕಥೆಯಲ್ಲ, ಅಕ್ಷರಶಃ ರಿಯಲ್ ಆಗಿ ನಡೆದ ಘಟನೆ. ನೈಜ ಜೀವನದಲ್ಲಿ ಜಾವೇದ್ ಖನಾನಿ ಎಂಬ ವ್ಯಕ್ತಿ ಇದ್ದ. ಈತ ಕುಖ್ಯಾತ ಅಲ್ತಾಫ್ ಖನಾನಿಯ ಸಂಬಂಧಿಯಾಗಿದ್ದು ಮನಿ ಲಾಂಡ್ರಿಂಗ್ ಮತ್ತು ನಕಲಿ ನೋಟುಗಳ ದಂಧೆಯ ಮಾಸ್ಟರ್ ಮೈಂಡ್ ಆಗಿದ್ದ. ಪಾಕಿಸ್ತಾನದಿಂದ ಭಾರತಕ್ಕೆ ನಕಲಿ ನೋಟುಗಳನ್ನು ಅಕ್ರಮವಾಗಿ ಸಾಗಿಸುವ ಬೃಹತ್ ಕಾರ್ಯಾಚರಣೆಯನ್ನು ಈತನೇ ನಡೆಸುತ್ತಿದ್ದ. ಆದರೆ ಅಸಲಿ ಟ್ವಿಸ್ಟ್ ಇಲ್ಲಿದೆ ನೋಡಿ. ಭಾರತದಲ್ಲಿ ಡಿಮಾನಿಟೈಸೇಷನ್ ಆದ ಕೇವಲ 1 ತಿಂಗಳ ನಂತರ ಜಾವೇದ್ ಖನಾನಿ ಕರಾಚಿಯ ಒಂದು ಕಟ್ಟಡದ ಮೇಲ್ಛಾವಣಿಯಿಂದ ಬಿದ್ದು ನಿಗೂಢವಾಗಿ ಸಾವನ್ನಪ್ಪುತ್ತಾನೆ. ಈ ಸುದ್ದಿಯು ಆ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿತ್ತು. ಸಿನಿಮಾದಲ್ಲಿ ನೂರ ಎಂಬ ಪಾತ್ರವಿದೆ. ಈತ ಭೂಗತ ಲೋಕದ ದಾನಿ ದಾವೂದ್ ಇಬ್ರಾಹಿಂನ ಕಿರಿಯ ತಮ್ಮ. ರಿಯಲ್ ಲೈಫ್ ನಲ್ಲಿ ಈತನ ಹೆಸರು ನೂರ್ ಕಸ್ಕರ್. 2009ರಲ್ಲಿ ಇವನನ್ನು ರೆಹಮಾನ್ ಡಕಾಯತ್ ಎಂಬುವವನು ಹತ್ಯೆ ಮಾಡಿದ್ದ. ದಾವೂದ್ ಜೊತೆ ಆಸ್ತಿ ವಿಚಾರವಾಗಿ ವಿವಾದ ಹೊಂದಿದ್ದ ವ್ಯಕ್ತಿಯೊಬ್ಬ ರೆಹಮಾನ್ ಡಕಾಯತ್ನ ಸ್ನೇಹಿತನಾಗಿದ್ದ. ಹೀಗಾಗಿ ದಾವೂದ್ಗೆ ಎಚ್ಚರಿಕೆ ನೀಡಲು ರೆಹಮಾನ್ ಈ ನೂರನನ್ನು ಕೊಂದಿದ್ದಷ್ಟೇ ಅಲ್ಲದೆ ಅವನ ಶವವನ್ನು ದಾವೂದ್ ಮನೆಯ ಮುಂದೆಯೇ ಎಸೆದು ಹೋಗಿದ್ದ. ಈ ನೂರ ಎಂತಹ ವಿಚಿತ್ರ ವ್ಯಕ್ತಿ ಎಂದರೆ, ಈತ ಬಾಲಿವುಡ್ ಸಿನಿಮಾಗಳಿಗೆ, ಅದರಲ್ಲೂ ವಿಶೇಷವಾಗಿ ಸಲ್ಮಾನ್ ಖಾನ್ ಅಭಿನಯದ ಚಿತ್ರಗಳಿಗೆ ಹಾಡುಗಳನ್ನು ಬರೆಯುತ್ತಿದ್ದ. ಇದಕ್ಕೆ ಸಾಕ್ಷಿಯಾಗಿ ಆತನ ಹೆಸರಿನಲ್ಲಿ ಒಂದು ಅಧಿಕೃತ IMDb ಪೇಜ್ ಕೂಡ ಇದೆ ಎಂದರೆ ನೀವು ನಂಬಲೇಬೇಕು. ಹಾಗಾದರೆ ದಾವೂದ್ ತಮ್ಮ ಬಾಲಿವುಡ್ನಲ್ಲಿ ಹಾಡುಗಳನ್ನು ಏಕೆ ಬರೆಯುತ್ತಿದ್ದ? ಇದು ಕೇವಲ ಹವ್ಯಾಸವೋ ಅಥವಾ ಇದರ ಹಿಂದೆ ಬೇರೆ ಏನಾದರೂ ನಂಟಿತ್ತೆ? ಬಹುಶಃ ಇದೇ ಕಾರಣಕ್ಕೆ ದಾವೂದ್ ವುಡ್ನ ಕೆಲವು ಜನರಿಗೆ ದುರಂಧರ್ ಸಿನಿಮಾ ಅಂದರೆ ಹೊಟ್ಟೆ ಉರಿಯುತ್ತಿದೆ. ಏಕೆಂದರೆ ಈ ಚಿತ್ರವು ಅಂದಿನ ಭೂಗತ ಲೋಕ ಮತ್ತು ಚಿತ್ರರಂಗದ ನಡುವಿನ ಕರಾಳ ಕನೆಕ್ಷನ್ಗಳನ್ನು ಎಳೆಯಾಗಿ ಬಿಚ್ಚಿಡುತ್ತಿದೆ. ಸಿನಿಮಾದಲ್ಲಿ ಬುದೇ ಭರ್ಕಾ ಜೋರ್ ಲಗಾಲೋ ಎಂಬ ಪ್ರಖ್ಯಾತ ಡೈಲಾಗ್ ಹೊಡೆಯುವ ವ್ಯಕ್ತಿ ಪಾತ್ರವೇ ಜಹೂರ್ ಮಿಸ್ತ್ರಿ. ಈತ ಕೇವಲ ಸಿನಿಮಾದ ಪಾತ್ರವಲ್ಲ, 1999ರ ಕುಖ್ಯಾತ IC-814 ಹೈಜಾಕಿಂಗ್ ನಲ್ಲಿ ಭಾಗಿಯಾಗಿದ್ದ ಅಸಲಿ ಉಗ್ರಗಾಮಿ. ಅಂದು ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನು ಹೈಜಾಕ್ ಮಾಡಿ ಅಫ್ಘಾನಿಸ್ತಾನದ ಕಂದಹಾರ್ಗೆ ಕೊಂಡೊಯ್ಯಲಾಗಿತ್ತು. ಆ ವಿಮಾನದಲ್ಲಿದ್ದ 155 ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನು ಬರೋಬ್ಬರಿ 7 ದಿನಗಳ ಕಾಲ ಒತ್ತೆಯಾಳುಗಳಾಗಿ ಇರಿಸಲಾಗಿತ್ತು. ಭಾರತ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲದೆ ಉಗ್ರರಾದ ಮೌಲಾನಾ ಮಸೂದ್ ಅಜರ್, ಅಹಮದ್ ಉಮರ್ ಸಯೀದ್ ಶೇಖ್ ಮತ್ತು ಮುಷ್ತಾಕ್ ಅಹಮದ್ ಜರ್ಗರ್ನನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಲಾಯಿತು. ಅಂದು ಬಿಡುಗಡೆಯಾದ ಇದೇ ಮಸೂದ್ ಅಜರ್ ಮುಂದೆ ಹೋಗಿ ಜೈಷ್ ಎ ಮೊಹಮ್ಮದ್ ಎಂಬ ಭೀಕರ ಉಗ್ರಗಾಮಿ ಸಂಘಟನೆಯನ್ನು ಕಟ್ಟುತ್ತಾನೆ. ಇದೇ ಸಂಘಟನೆ
ಘಟನೆ ಮುಂದೆ ಭಾರತದ ಮೇಲೆ ನಡೆದ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಕೂಡ ಆಗಿತ್ತು. ಅಂದು ನಡೆದ ಒಂದು ಹೈಜಾಕಿಂಗ್ ಇಷ್ಟೊಂದು ದೊಡ್ಡ ಮಟ್ಟದ ಚೈನ್ ರಿಯಾಕ್ಷನ್ಗೆ ಕಾರಣವಾಗಿತ್ತು. ಆದರೆ ಈ ಕಥೆಯ ಅಂತ್ಯ ಹೇಗಾಯ್ತು ಗೊತ್ತಾ? ಇಡೀ ದಾಳಿಯಲ್ಲಿ ಭಾಗಿಯಾಗಿದ್ದ ಇದೇ ಜಹೂರ್ ಮಿಸ್ತ್ರಿಯನ್ನು 2022ರಲ್ಲಿ ಕರಾಚಿಯಲ್ಲಿ ಅನ್ನೋನ್ ಗನ್ಮ್ಯಾನ್ ಅಜ್ಞಾತ ಬಂದೂಕುದಾರಿಗಳು ಹೊಡೆದುರುಳಿಸಿದರು. ಖ್ಯಾತ ಹಿರಿಯ ಪತ್ರಕರ್ತ ಆದಿತ್ಯ ರಾಜ್ ಕೌಲ್ ಅವರು ಈ ಅಜ್ಞಾತ ಹತ್ಯೆಗಳ ಕುರಿತು ಒಂದು ವಿಸ್ತೃತ ಡಾಕ್ಯುಮೆಂಟರಿ ಮಾಡಿದ್ದರು. ಇದೇ ಡಾಕ್ಯುಮೆಂಟರಿಯ ಆಳವಾದ ರಿಸರ್ಚ್ ದುರಂದರ್ ಸಿನಿಮಾದ ಸ್ಕ್ರಿಪ್ಟ್ ಸಿದ್ಧಪಡಿಸಲು ದೊಡ್ಡ ಮಟ್ಟದ ನೆರವು ನೀಡಿದೆ. ಅಷ್ಟೇ ಅಲ್ಲ, ಆದಿತ್ಯ ರಾಜ್ ಕೌಲ್ ಅವರೇ ಈ ಸಿನಿಮಾದಲ್ಲಿ ಅಧಿಕೃತ ಸಂಶೋಧಕರಾಗಿ ಕೆಲಸ ಮಾಡಿದ್ದಾರೆ. ಇದರ ಅರ್ಥ ಇಷ್ಟೇ: ಈ ಇಡೀ ಸಿನಿಮಾ ಕೇವಲ ಕಲ್ಪನೆಯಲ್ಲ, ಬದಲಾಗಿ ಪತ್ರಿಕೋದ್ಯಮದ ಪ್ರಮುಖ ಹೆಡ್ಲೈನ್ಗಳು ಮತ್ತು ಸುದೀರ್ಘ ತನಿಖಾ ವರದಿಗಳಿಂದ ಹುಟ್ಟಿಕೊಂಡಿರುವಂತದ್ದು. ಪ್ರತಿ ದೃಶ್ಯದ ಹಿಂದೆ ಅಸಲಿ ಪುರಾವೆಗಳಿವೆ. ಪಾಕಿಸ್ತಾನದ ಒಳಗಡೆ ನುಗ್ಗಿ ಅನಾಮಧೇಯ ಬಂದೂಕುದಾರಿಗಳು ಭಯೋತ್ಪಾದಕರನ್ನು ಸದ್ದಿಲ್ಲದೆ ಮುಗಿಸುತ್ತಿರುವುದನ್ನು ಈ ಸಿನಿಮಾದಲ್ಲಿ ಕೂಡ ತೋರಿಸಲಾಗಿದೆ. ಇದು ಕೇವಲ ಸಿನಿಮೆಯ ಕಲ್ಪನೆಯಲ್ಲ, ಬದಲಾಗಿ ಸಂಪೂರ್ಣವಾಗಿ ದಾಖಲಾಗಿರುವ ವೆಲ್ ಡಾಕ್ಯುಮೆಂಟೆಡ್ ನೈಜ ವಿಷಯ. ವಾಸ್ತವದಲ್ಲಿ ಇದುವರೆಗೆ ಪಾಕಿಸ್ತಾನದ ನೆಲದಲ್ಲಿ ಸುಮಾರು 32ಕ್ಕೂ ಹೆಚ್ಚು ಉಗ್ರರನ್ನು ಈ ಅಜ್ಞಾತ ವ್ಯಕ್ತಿಗಳು ಹತ್ಯೆ ಮಾಡಿದ್ದಾರೆ. ಈ ಕಾರ್ಯಾಚರಣೆಗಳನ್ನು ಯಾರು ಮಾಡುತ್ತಿದ್ದಾರೆ ಎಂಬುದು ಇಂದಿಗೂ ನಿಗೂಢ. ಸ್ವತಃ ಪಾಕಿಸ್ತಾನವೇ ಈ ಬಗ್ಗೆ ಗೊಂದಲದಲ್ಲಿದೆ. ಅಲ್ಲಿನ ಸಂಸ್ಥೆಗಳು ವರ್ಷಗಳಿಂದ ತನಿಖೆ ನಡೆಸುತ್ತಿದ್ದರೂ ಅಸಲಿ ಸತ್ಯ ಮಾತ್ರ ಹೊರಬಂದಿಲ್ಲ. ಧುರಂಧರ್ ಸಿನಿಮಾ ಇದೇ ನಿಗೂಢ ಮಾದರಿಯನ್ನು ಮೊದಲ ಬಾರಿಗೆ ಮುಖ್ಯ ವಾಹಿನಿಯ ಪ್ರೇಕ್ಷಕರ ಮುಂದೆ ಎಳೆ ಎಳೆಯಾಗಿ ಇಟ್ಟಿದೆ. ಇನ್ನು ಈ ಸಿನಿಮಾದಲ್ಲಿ ಬರುವ ಅಬ್ದುಲ್ ಬುಟ್ಟಾವಿ ಪಾತ್ರವನ್ನು ಗಮನಿಸಿ. ಈತ ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾನೋ ಸಿನಿಮಾದಲ್ಲೂ ಅಕ್ಷರಶಃ ಹಾಗೆಯೇ ಕಾಣಿಸುತ್ತಾನೆ. ಇವನು ಹಫೀಜ್ ಸೈಯದ್ ಜೊತೆಗೂಡಿ ಲಷ್ಕರ್ ಎ ತೊಯ್ಬಾ ಸಂಘಟನೆಯನ್ನು ಸ್ಥಾಪಿಸಿದ ಪ್ರಮುಖ ಸದಸ್ಯನಾಗಿದ್ದ. ನೈಜ ಜೀವನದಲ್ಲಿ ಈತ ಕಾರ್ಡಿಯಾಕ್ ಅರೆಸ್ಟ್ ಇಂದ ಸಾವನ್ನಪ್ಪುತ್ತಾನೆ. ಸಿನಿಮಾದಲ್ಲಿ ಉತ್ತರ ಪ್ರದೇಶದ ಕುಖ್ಯಾತ ಗ್ಯಾಂಗ್ಸ್ಟರ್ ಅತೀಕ್ ಅಹಮದ್ ಪಾತ್ರವನ್ನು ತೋರಿಸಲಾಗಿದೆ. ಇವನ ಅಂತ್ಯವನ್ನು ನಾವೆಲ್ಲರೂ ಲೈವ್ ಕ್ಯಾಮೆರಾಗಳ ಮುಂದೆಯೇ ನೋಡಿದ್ದೇವೆ. ಆದರೆ ಅತೀಕ್ ಅಹಮದ್ಗೆ ಪಾಕಿಸ್ತಾನದ ಜೊತೆಗಿದ್ದ ನಂಟು ಕೇವಲ ಆರೋಪವಲ್ಲ, ಅದು ಸರ್ಕಾರಿ ಮತ್ತು ಪೊಲೀಸ್ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ನಮೂದಾಗಿರುವ ಸತ್ಯ. किसी को कोई शक नहीं होना चाहिए। अतीक अहमद पहले जब जीवित थे तो IS 277 इनका गैंग चार्ट का नंबर था, इंटरस्टेट 277, और इन्होंने अपने इकबालिया बयान में ही कहा था कि पाकिस्तान के ड्रोन के माध्यम से इनके पास हथियार जिसपे 45 बोर की पिस्तौल AK-47 और RDX आता था, जो पंजाब में बिकता था, और अपने सूत्रों के जरिए, क्योंकि ये लश्कर ए तैयबा के साथ भी इनके संबंध थे, ISI के साथ भी थे। ಇನ್ನು ಸಿನಿಮಾದಲ್ಲಿ ಬರುವ ಜಸ್ಕಿರತ್ನ ಗೆಳೆಯ ಹಾಗೂ ಮುಂದೆ ಡ್ರಗ್ ಲಾರ್ಡ್ ಆಗಿ ಬೆಳೆಯುವ ಹರ್ವಿಂದರ್ ಸಿಂಗ್ ಸಂಧು ಅಲಿಯಾಸ್ ರಿಂದಾ ಪಾತ್ರವನ್ನು ಗಮನಿಸಿ. ಈ ಪಾತ್ರವು ನೈಜ ಜೀವನದ ಹರ್ವಿಂದರ್ ರಿಂದಾನಿಂದ ಸ್ಫೂರ್ತಿ ಪಡೆದಿದೆ. ಈತ ಕರಾಚಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ. ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಬರುವ ಬಲೋಚ್ ನಾಯಕ ಕೂಡ ರಿಯಲ್ ಲೈಫ್ ನ ಮೌಲಾನಾ ಶೇರಾನಿಯನ್ನು ಹೋಲುತ್ತಾನೆ. ಇನ್ನು ಜಮೀಲ್ ಜಮಾಲಿ ಎಂಬ ಪಾತ್ರವು ಪಾಕಿಸ್ತಾನಿ ರಾಜಕಾರಣಿ ನಾಬಿಲ್ ಗಬೋಲ್ ಅವರ ಪ್ರತಿರೂಪದಂತಿದೆ. ಇವರಿಗೆ ಕರಾಚಿಯ ಲಿಯಾರಿ ಗ್ಯಾಂಗ್ಗಳ ಜೊತೆ ಇದ್ದ ಕನೆಕ್ಷನ್ ಜಗಜ್ಜಾಹೀರಾದ ವಿಷಯ. ಸಿನಿಮಾದ ಮೊದಲ ಭಾಗ ಬಿಡುಗಡೆಯಾದಾಗ ನಾಬಿಲ್ ಗಬೋಲ್ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಮುಗುಳ್ನಗುತ್ತಾ ನನ್ನ ಪಾತ್ರದ ಮೇಲೆಯೇ ಸಿನಿಮಾ ಮಾಡಿದ್ದಾರೆ ಎಂದು ಬೀಗುತ್ತಾ ಇಂಟರ್ವ್ಯೂ ನೀಡುತ್ತಿದ್ದ. ಆದರೆ ಎರಡನೇ ಭಾಗದಲ್ಲಿ ಅವನ ಪಾತ್ರಕ್ಕೆ ನೀಡಲಾಗಿರುವ ಆಘಾತಕಾರಿ ಟ್ವಿಸ್ಟ್ ನೋಡಿದರೆ ಈಗ ಅವನು ಮುಖ ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ಬಂದಿರಬಹುದು. ಈಗ ಇಲ್ಲಿ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ. ನಾನು ಇಲ್ಲಿಯವರೆಗೂ ಹೇಳಿದ ಪ್ರತಿಯೊಂದು ಹೆಸರನ್ನು ಮತ್ತು ಈ ಸಿನಿಮಾದ ಕಾಸ್ಟಿಂಗ್ ಅನ್ನು ನೋಡಿದರೆ ಇದು 100ಕ್ಕೆ 100 ಅಕ್ಯುರೇಟ್ ಆಗಿದೆ ಎಂದು ನಿಮಗೆ ಅನಿಸುವುದಿಲ್ವೇ? ಪ್ರತಿಯೊಂದು ಪಾತ್ರದ ಫಿಸಿಕಲ್ ರಿಸಂಬ್ಲೆನ್ಸ್, ಅವರು ನೈಜ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರೀತಿ ಮತ್ತು ಅವರ ಮಾತಿನ ಶೈಲಿ, ಹೀಗೆ ಎಲ್ಲವನ್ನು ಅಕ್ಷರಶಃ ಮ್ಯಾಚ್ ಮಾಡಲಾಗಿದೆ. ನಿರ್ದೇಶಕ ಆದಿತ್ಯ ಧರ್ ಅವರು ಈ ಸಿನಿಮಾದ ಕಾಸ್ಟಿಂಗ್ ಮೇಲೆ ಎಷ್ಟು ರಿಸರ್ಚ್ ಮಾಡಿದ್ದಾರೆ ಅಂದರೆ ಇದರ ಅರ್ಧದಷ್ಟು ಶ್ರಮದಲ್ಲಿ ಮಿಕ್ಕವರು ಇಡೀ ಸಿನಿಮಾವನ್ನೇ ಮುಗಿಸಿ ಬಿಡ್ತಾರೆ. ಇದು ನಿಜಕ್ಕೂ ಫಿಲ್ಮ್ ಮೇಕಿಂಗ್ ನ ಒಂದು ಮಾಸ್ಟರ್ ಕ್ಲಾಸ್ ಮತ್ತು ಇಡೀ ಬಾಲಿವುಡ್ಗೆ ಒಂದು ಹೊಸ ಬೆಂಚ್ ಮಾರ್ಕ್. ಇದರಲ್ಲಿ ಮತ್ತೊಂದು ಆಂಗಲ್ ಇದೆ. ಇದನ್ನು ಬಹಳಷ್ಟು ಜನ ನಿರ್ಲಕ್ಷಿಸುತ್ತಿದ್ದಾರೆ ಅಥವಾ ಇದರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತಿಲ್ಲ. 2010ರಲ್ಲಿ ವಿಕಿಲೀಕ್ಸ್ ಒಂದು ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿತ್ತು. ಅದರ ಪ್ರಕಾರ ರಾಹುಲ್ ಗಾಂಧಿ ಅವರು ಅಮೆರಿಕದ ರಾಯಭಾರಿಯ ಬಳಿ ಭಾರತಕ್ಕೆ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದನೆಗಿಂತಲೂ ಹಿಂದೂ ಟೆರರ್ ದೊಡ್ಡ ಭೀತಿ ಎಂದು ಹೇಳಿದ್ದರು. ಇದು ವಿಕಿಲೀಕ್ಸ್ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ನಮೂದಾಗಿರುವ ವೆಲ್ ಡಾಕ್ಯುಮೆಂಟೆಡ್ ಸಂಗತಿ. ದೇಶದಲ್ಲಿ 26/11 ಮುಂಬೈ ದಾಳಿ, ಸಂಸತ್ತಿನ ಮೇಲೆ ದಾಳಿ ಮತ್ತು ಸರಣಿ ಬಾಂಬ್ ಸ್ಫೋಟಗಳಿಂದ ಜನ ತತ್ತರಿಸುತ್ತಿದ್ದ ಸಮಯದಲ್ಲಿ ಭಾರತದ ಒಬ್ಬ ಉನ್ನತ ರಾಜಕೀಯ ನಾಯಕ ಅಮೆರಿಕದ ರಾಯಭಾರಿಯ ಮುಂದೆ ಹಿಂದೂ ಟೆರರ್ ದೊಡ್ಡ ಭೀತಿ ಎಂದು ಹೇಳುತ್ತಿದ್ದಾರೆ ಎಂದರೆ ಇದು ಎಂತಹ ಆಲೋಚನೆ? ದೇಶವೇ ಭಯೋತ್ಪಾದನೆಯಿಂದ ನಲುಗುತ್ತಿರುವಾಗ ಒಬ್ಬ ಜವಾಬ್ದಾರಿಯುತ ನಾಯಕನಿಗೆ
ಇದು ಯಾವ ರೀತಿಯ ಪ್ರಿಯಾರಿಟಿ? ಆ ಸಮಯದಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯು ಇಂಡಿಯನ್ ಮುಜಾಹಿದ್ದೀನ್ ಅನ್ನು ಒಂದು ಭಯೋತ್ಪಾದಕ ಸಂಘಟನೆ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿತ್ತು. ಇದೇ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯೇ ದೆಹಲಿ, ಅಹಮದಾಬಾದ್, ಜೈಪುರ ಮತ್ತು ಬೆಂಗಳೂರಿನಲ್ಲಿ ಭೀಕರ ಬಾಂಬ್ ಸ್ಫೋಟಗಳನ್ನು ನಡೆಸಿದ್ದು. ಇಷ್ಟೆಲ್ಲ ರಕ್ತಪಾತ ನಡೆದಿದ್ದರೂ ಅಂದಿನ ಆಡಳಿತ ಪಕ್ಷ ಅದನ್ನು ಉಗ್ರಗಾಮಿ ಸಂಘಟನೆ ಎಂದು ಕರೆಯಲು ಸಿದ್ಧವಿರಲಿಲ್ಲ ಎನ್ನುವುದು ಅಚ್ಚರಿಯ ಸಂಗತಿ. ಧುರಂಧರ್ ಸಿನಿಮಾ ಇಂತಹದ್ದೇ ಹಳೆಯ ನರೇಟಿವ್ಗಳನ್ನು ಯಾರ ಹೆಸರನ್ನು ನೇರವಾಗಿ ಹೇಳದೆ ಅತ್ಯಂತ ಪರಿಣಾಮಕಾರಿಯಾಗಿ ಎಕ್ಸ್ಪೋಸ್ ಮಾಡಿದೆ. ಅಂದಿನ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂದೆ ಅವರ ಹೇಳಿಕೆಗಳನ್ನು ಒಮ್ಮೆ ಗಮನಿಸಿ. ಅವರು ಕೂಡ ಹಿಂದೂ ಭಯೋತ್ಪಾದನೆಯ ಬಗ್ಗೆ ಪದೇ ಪದೇ ಮಾತನಾಡುತ್ತಿದ್ದರು. ಅಚ್ಚರಿಯ ವಿಷಯವೆಂದರೆ ಉಗ್ರಗಾಮಿ ಹಫೀಜ್ ಸಯ್ಯದ್ ಶಿಂದೆ ಅವರ ಇದೇ ಮಾತುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಟ್ ಮಾಡಿ ತನ್ನನ್ನು ತಾನು ಇನೋಸೆಂಟ್ ಎಂದು ಬಿಂಬಿಸಿಕೊಳ್ಳಲು ಬಳಸಿಕೊಂಡಿದ್ದ. ಸಮಸ್ಯೆ ಏನೆಂದರೆ ನಮ್ಮ ನೆನಪಿನ ಶಕ್ತಿ ಸ್ವಲ್ಪ ಗೋಲ್ಡ್ ಫಿಶ್ ಇದ್ದಂತೆ. ಅಷ್ಟು ಹಳೆಯ ವಿಷಯಗಳನ್ನು ನಾವು ಬಹಳ ಬೇಗ ಮರೆತು ಬಿಡುತ್ತೇವೆ. ಅದೇ ಕಾಲಘಟ್ಟದಲ್ಲಿ ಮತ್ತೊಬ್ಬ ಹಿರಿಯ ನಾಯಕ ಪಿ ಚಿದಂಬರಂ ಕೂಡ ಹಿಂದೂ ಟೆರರ್ ಎಂಬ ಪದವನ್ನು ಮುನ್ನೆಲೆಗೆ ತಂದಿದ್ದರು. ಅಂದು ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಪ್ರಯತ್ನವೇನಿದ್ದರೂ ನೈಜ ಭಯೋತ್ಪಾದನೆಯಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವುದು ಮತ್ತು ಹಿಂದೂ ಭಯೋತ್ಪಾದನೆ ಎಂಬ ಕಾಲ್ಪನಿಕ ವಿಷಯವನ್ನು ಮುಖ್ಯವಾಹಿನಿಯ ಚರ್ಚೆಯನ್ನಾಗಿ ಮಾಡುವುದಾಗಿತ್ತು ಎನ್ನುವುದು ಸ್ಪಷ್ಟವಾಗಿ ಅರಿವಾಗುತ್ತದೆ. ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿಯವರ ವೈಯಕ್ತಿಕ ಇಫ್ತಾರ್ ಕೂಟಕ್ಕೆ ಅಂದು ಪಾಕಿಸ್ತಾನದ ರಾಯಭಾರಿಯನ್ನು ಆಹ್ವಾನಿಸಲಾಗಿತ್ತು. ಗಮನಿಸಬೇಕಾದ ಸಂಗತಿ ಎಂದರೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಬೆದರಿಕೆ ಹಾಕುತ್ತಾ ಓಡಾಡುತ್ತಿರುವ ವ್ಯಕ್ತಿಯೇ ಆ ರಾಯಭಾರಿ. ಇನ್ನು 26/11 ಮುಂಬೈ ದಾಳಿಯ ನಂತರದ ಬೆಳವಣಿಗೆಗಳಂತೂ ಇನ್ನೂ ಆಘಾತಕಾರಿ. ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ಮತ್ತು ಚಿತ್ರರಂಗದ ಮಹೇಶ್ ಭಟ್ ಅವರಂತಹವರು ಈ ದಾಳಿಯನ್ನು RSS ಸಂಚು ಎಂದು ಬಿಂಬಿಸುವ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಭಯೋತ್ಪಾದಕ ಕಸಬ್ ಕೂಡ ತನ್ನ ಕೈಗೆ ಹಿಂದೂಗಳ ಪವಿತ್ರ ಕೆಂಪು ದಾರ ಕಟ್ಟಿಕೊಂಡು ಬಂದಿದ್ದ. ಅಯ್ಯೋ, ಅದು ನಮ್ಮ ಪುಣ್ಯ. ಅಂದು ತುಕಾರಾಂ ಓಂಬಳೆ ಅವರಂತಹ ವೀರ ಪೊಲೀಸರು ಕಸಾಬ್ನನ್ನು ಜೀವಂತವಾಗಿ ಹಿಡಿದು ಸತ್ಯವನ್ನು ಬಯಲು ಮಾಡಿದರು. ಇಲ್ಲದಿದ್ದರೆ ಇವರೆಲ್ಲ ಸೇರಿಕೊಂಡು ಇಂದು ದೇಶದ ಜನರಿಗೆ ಯಾವ ರೀತಿಯ ಸುಳ್ಳು ಪಾಠ ಮಾಡುತ್ತಿದ್ದರೋ ನೀವೇ ಊಹಿಸಿ. ಹಾಗಾದ್ರೆ ಈಗ ನೀವೇ ನಿರ್ಧರಿಸಿ, ಇದರಲ್ಲಿ ಫಿಕ್ಷನ್ ಯಾವುದು ಮತ್ತು ರಿಯಾಲಿಟಿ ಯಾವುದು? ಕುಖ್ಯಾತ ಅರ್ಷದ್ ಪಪ್ಪುವಿನ ತಲೆಯಿಂದ ಫುಟ್ಬಾಲ್ ಆಡಿದ್ದು ಹಸಿ ನಿಜ. ಉಜೈರ್ ಬಲೂಚ್ ಒಬ್ಬ ಇಂಟೆಲಿಜೆನ್ಸ್ ಸ್ಪೈ ಆಗಿದ್ದಕ್ಕೆ ಅರೆಸ್ಟ್ ಆಗಿದ್ದು ಕೂಡ ನಿಜ. 26/11 ದಾಳಿಯ ಹ್ಯಾಂಡಲರ್ ಆಗಿದ್ದ ಇಲಿಯಾಸ್ ಕಾಶ್ಮೀರಿ ಅಮೆರಿಕದ ಡ್ರೋನ್ ಸ್ಟ್ರೈಕ್ ನಲ್ಲಿ ಸತ್ತಿದ್ದು ಸತ್ಯ. ಕರಾಚಿಯ ದಕ್ಷ ಪೊಲೀಸ್ ಅಧಿಕಾರಿ SP ಚೌಧರಿ ಅಸ್ಲಂ ಬಾಂಬ್ ಸ್ಫೋಟದಲ್ಲಿ ಬಲಿಯಾದದ್ದು ಕಹಿ ಸತ್ಯ. ಇನ್ನು ಭಾರತದಲ್ಲಿ ಡಿಮಾನಿಟೈಸೇಷನ್ ಆದ ಕೇವಲ 1 ತಿಂಗಳೊಳಗೆ ನಕಲಿ ನೋಟುಗಳ ಜಾಲದ ಕಿಂಗ್ ಪಿನ್ ಜಾವೇದ್ ಖನಾನಿ ನಿಗೂಢವಾಗಿ ಸಾವನ್ನಪ್ಪುತ್ತಾನೆ. ಅಷ್ಟೇ ಅಲ್ಲ, ಇದುವರೆಗೂ ಪಾಕಿಸ್ತಾನದ ನೆಲದಲ್ಲಿ 32ಕ್ಕೂ ಹೆಚ್ಚು ಉಗ್ರರನ್ನು ಅನ್ನೋನ್ ಗನ್ಮೆನ್ ಹತ್ಯೆ ಮಾಡಿರುವುದು ಇತಿಹಾಸದಲ್ಲಿ ದಾಖಲಾಗಿರುವ ಅಪ್ಪಟ ಸತ್ಯ. ಈ ಸಿನಿಮಾದ ಪ್ರತಿ ಪಾತ್ರ, ಪ್ರತಿ ಸಾವು ಮತ್ತು ಪ್ರತಿ ಕಾಸ್ಟಿಂಗ್ ಅಕ್ಷರಶಃ ರಿಯಲ್ ಆಗಿ ಕಾಣುತ್ತದೆ. ಇದು ಕೇವಲ ಕಥೆಯಲ್ಲ, ಇತಿಹಾಸದ ಕರಾಳ ಪುಟಗಳ ಪ್ರತಿಬಿಂಬ. ಆದರೆ ಈ ಸಿನಿಮಾದಲ್ಲಿ 2 ವಿಷಯಗಳು ಬಹಳ ಎದ್ದು ಕಾಣುತ್ತವೆ. ಮೊದಲನೇದಾಗಿ, ಚಿತ್ರದ ಕಥೆಯ ಓಟಕ್ಕಾಗಿ ನೈಜ ಘಟನೆಗಳ ಟೈಮ್ ಲೈನ್ ಅನ್ನು ತಮಗೆ ಬೇಕಾದಂತೆ ಸ್ವಲ್ಪ ತಿದ್ದಿ ತೀಡಲಾಗಿದೆ. ಅಂದರೆ ಇದರಲ್ಲಿ ತೋರಿಸಿರುವ ಎಲ್ಲಾ ಘಟನೆಗಳು ನಿಜವಾಗಿದ್ದರೂ ಅವು ನಡೆದ ಸೀಕ್ವೆನ್ಸ್ ಅಥವಾ ಕಾಲಾನುಕ್ರಮವನ್ನು ಸಿನಿಮ್ಯಾಟಿಕ್ ಅನುಭವಕ್ಕಾಗಿ ಹಿಂದೆ ಮುಂದೆ ಮಾಡಲಾಗಿದೆ. ಏಕೆಂದರೆ ಇದೊಂದು ಚಲನಚಿತ್ರವೇ ಹೊರತು ಕೇವಲ ಡಾಕ್ಯುಮೆಂಟರಿ ಅಲ್ಲ ಎನ್ನುವುದು ನಾವು ನೆನಪಿಡಬೇಕು. ಎರಡನೇದಾಗಿ, ಈ ಸಿನಿಮಾದಲ್ಲಿ ಬಿಜೆಪಿಯ ಪ್ರತಿಯೊಂದು ನಡೆಯನ್ನು ಬಹಳ ಮುಕ್ತವಾಗಿ ಬೆಂಬಲಿಸಲು ಮತ್ತು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಲಾಗಿದೆ. ಇವತ್ತು ಸ್ವತಃ ಬಿಜೆಪಿ ನಾಯಕರೇ ಹೆಚ್ಚಾಗಿ ಮಾತನಾಡದ ಡಿಮಾನಿಟೈಸೇಷನ್ ವಿಷಯವನ್ನು ಕೂಡ ಈ ಚಿತ್ರದಲ್ಲಿ ಅತ್ಯಂತ ಸಮರ್ಥನೀಯ ಹೆಜ್ಜೆಯಾಗಿ ಬಿಂಬಿಸಲಾಗಿದೆ. ಹಾಗಾಗಿ ನೀವು ದುರಂಧರ್ ಸಿನಿಮಾವನ್ನು ಒಂದು ಪ್ರೊಪಗೆಂಡ ಎಂದು ಕರೆಯುವುದಾದರೆ ಖಂಡಿತ ಕರೆಯಬಹುದು. ಆದರೆ ಇದು ಎಂತಹ ಪ್ರೊಪಗೆಂಡ ಎಂದರೆ, ಹಿಂದೆ ಬಂದ ಮಿಷನ್ ಕಾಶ್ಮೀರ್ ಅಥವಾ ಹೈದರ್ ಚಿತ್ರಗಳಲ್ಲಿ ಕಾಶ್ಮೀರದ ಉಗ್ರಗಾಮಿ ಕೃತ್ಯಗಳನ್ನು ಸಮರ್ಥಿಸಿಕೊಳ್ಳುವಾಗ ಸಿನಿಮಾ ಮೇಕರ್ಸ್ಗಳು ಕಾಶ್ಮೀರಿ ಹಿಂದೂಗಳ ನೋವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದರು. ಅದು ಕೂಡ ಒಂದು ರೀತಿಯ ನರೇಟಿವ್ ಅಥವಾ ಪ್ರೊಪಗೆಂಡ ಆಗಿತ್ತಲ್ವಾ? ಯಾವುದೇ ಸಿನಿಮಾ ಇರಲಿ, ಅದು ಆ ಚಿತ್ರದ ಸೃಷ್ಟಿಕರ್ತನ ಒಂದು ವಿಷನ್ ಆಗಿರುತ್ತೆ. ತನ್ನ ದೃಷ್ಟಿಕೋನದಲ್ಲಿ ಯಾವುದು ಸರಿ ಎಂದು ಅನಿಸುತ್ತದೋ ಅದನ್ನೇ ಆತ ತನ್ನ ಸಿನಿಮಾದಲ್ಲಿ ಸಮರ್ಥಿಸಿಕೊಳ್ಳುತ್ತಾನೆ. ದುರಂಧರ್ನಲ್ಲೂ ಅಕ್ಷರಶಃ ಅದನ್ನೇ ಮಾಡಲಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅತಿ ದೊಡ್ಡ ವಿಷಯವೆಂದರೆ, ಈ ಸಿನಿಮಾದಲ್ಲಿ ತೋರಿಸಲಾದ ಪ್ರತಿಯೊಂದು ಅಂಶವು ಈಗಾಗಲೇ ಅಧಿಕೃತವಾಗಿ ದಾಖಲಾಗಿದೆ. ಪತ್ರಿಕೆಗಳ ಹೆಡ್ಲೈನ್ಗಳು, ನ್ಯೂಸ್ ರಿಪೋರ್ಟ್ಗಳು, ವಿಕಿಲೀಕ್ಸ್ ದಾಖಲೆಗಳು, ಕೋರ್ಟ್ ರೆಕಾರ್ಡ್ಗಳು ಮತ್ತು ಪೆಂಟಗನ್ ಪೇಪರ್ಸ್ನಲ್ಲಿರುವ ಈ ಎಲ್ಲದಕ್ಕೂ ಪುರಾವೆಗಳಿವೆ. ಹಾಗಾಗಿ ಇದು ಸತ್ಯದ ಒಂದು ಆವೃತ್ತಿಯಷ್ಟೇ. ಇದನ್ನು ಕೇವಲ ಸಿನಿಮೆಯ ರೂಪದಲ್ಲಿ ಪ್ರಸ್ತುತಪಡಿಸಲಾಗಿದೆ.
ಇನ್ನು ಮೂವಿ ಮೇಕಿಂಗ್ ಮತ್ತು ಕ್ರಾಫ್ಟ್ ಬಗ್ಗೆ ಮಾತನಾಡುವುದಾದರೆ ಆದಿತ್ಯ ಧರ್ ಅವರು ಮಾಡಿರುವ ಕೆಲಸ ಬಾಲಿವುಡ್ಗೆ ಒಂದು ಮಾಸ್ಟರ್ ಕ್ಲಾಸ್. ರಿಸರ್ಚ್, ಕಾಸ್ಟಿಂಗ್, ಡೀಟೈಲಿಂಗ್ ಮತ್ತು ಕತೆ ಹೇಳುವ ಶೈಲಿಯಲ್ಲಿ ಇದು ಒಬ್ಬ ನಿರ್ದೇಶಕನ ಅದ್ಭುತ ದೃಷ್ಟಿಕೋನ. ವರ್ಷಗಳ ಕಾಲ ಸಂಶೋಧನೆ ನಡೆಸಿ ಅಂದು ಏನು ನಡೆಯಿತು, ಹೇಗೆ ನಡೆಯಿತು ಮತ್ತು ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಎನ್ನುವ ನೈಜ ಸತ್ಯವನ್ನು ಅವರು ಬೆಳ್ಳಿ ತೆರೆಯ ಮೇಲೆ ತಂದಿದ್ದಾರೆ. ಅವರ ಹಿಂದಿನ ಸಿನಿಮಾಗಳನ್ನು ನೋಡಿ. ಉರಿ ಸರ್ಜಿಕಲ್ ಸ್ಟ್ರೈಕ್ ಅನ್ನು ತೋರಿಸಿತ್ತು. ಆರ್ಟಿಕಲ್ 370 ಕಾಶ್ಮೀರದ ಬದಲಾವಣೆಯನ್ನು ಬಿಂಬಿಸಿತ್ತು. ಈಗ ಈ ಧುರಂಧರ್ ಸಿನಿಮಾ ಪಾಕಿಸ್ತಾನದ ಒಳಗಿನ ಕರಾಳ ಸತ್ಯವನ್ನು ಅನಾವರಣಗೊಳಿಸಿದೆ. ಈ ರೀತಿಯ ಸತ್ಯವನ್ನು ಇವತ್ತಿನವರೆಗೆ ಯಾವ ಸ್ಪೈ ಥ್ರಿಲ್ಲರ್ ಕೂಡ ತೋರಿಸಿರಲಿಲ್ಲ. ಏಕೆಂದರೆ ಉಳಿದವರೆಲ್ಲರೂ ISI ಮತ್ತು ರಾ ಏಜೆಂಟ್ಗಳ ನಡುವಿನ ಲವ್ ಸ್ಟೋರಿಗಳನ್ನು ಮಾಡುವುದರಲ್ಲೇ ಬ್ಯುಸಿಯಾಗಿದ್ದರು. ಇನ್ನು ಪಾಕಿಸ್ತಾನದ ಆರ್ಮ್ಡ್ ಫೋರ್ಸಸ್ನಲ್ಲಿ ಕೆಲಸ ಮಾಡಿದ ಒಮರ್ ಎಂಬುವವರು ಅಲ್ಲಿನ ಲಿಯಾರಿ ಗ್ಯಾಂಗ್ಗಳನ್ನು ಬಹಳ ಹತ್ತಿರದಿಂದ ನೋಡಿ ಅದರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಹೇಳುವಂತೆ ಈ ಸಿನಿಮಾದ ಯಶಸ್ಸಿನಲ್ಲಿ ನಮಗೂ ಸ್ವಲ್ಪ ಕ್ರೆಡಿಟ್ ಸಿಗಬೇಕು, ಏಕೆಂದರೆ ಇದೆಲ್ಲವೂ ನಮ್ಮ ಸ್ಟೋರಿಯ ಮೇಲೆ ಆಧಾರಿತವಾಗಿದೆ. ಅಷ್ಟೇ ಅಲ್ಲ, ನಾನು ಇಷ್ಟೊಂದು ವಿಷಯಗಳನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಎಂದು ಅವರು ಖಚಿತವಾಗಿ ಹೇಳುತ್ತಿದ್ದಾರೆ. ಒಂದು ವೇಳೆ ನೀವು ನನ್ನ ಮಾತನ್ನು ನಂಬದಿದ್ದರೆ ಸ್ವತಃ ಅವರ ಮಾತುಗಳನ್ನೇ ಕೇಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.